ಪ್ರಿಯ ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 11ನೇ ಅಧ್ಯಾಯದ 40, 41 ಮತ್ತು 42ನೇ ಶ್ಲೋಕಗಳನ್ನು ಬೋಧಿಸಲಿದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯः ವಿಶ್ವರೂಪದರ್ಶನಯೋಗः. ನಮಃ ಪುರಸ್ತಾದ್ ಅಥ ಪೃಷ್ಠತಸ್ತೆ ನಮೋऽಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ಅನಂತ ಸಾಮರ್ಥ್ಯವುಳ್ಳವನೇ, ನಿನಗೆ ಮುಂದಿನಿಂದ ಹಾಗೂ ಹಿಂದಿನಿಂದ ನಮಸ್ಕಾರಗಳು. ಹೇ ಸರ್ವಾತ್ಮನೇ, ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕಾರವಿರಲಿ, ಏಕೆಂದರೆ ಅನಂತ ಪರಾಕ್ರಮಶಾಲಿಯಾದ ನೀನು ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡಿರುವೆ. ಆದ್ದರಿಂದ ನೀನೇ ಸರ್ವರೂಪನಾಗಿರುವೆ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಈಗ 41ನೇ ಶ್ಲೋಕ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. 42ನೇ ಶ್ಲೋಕವನ್ನ ಎರಡು ಶ್ಲೋಕಗಳ ಅರ್ಥವನ್ನ ಒಟ್ಟಿಗೆ ಹೇಳ್ತೀನಿ. ಯಚ್ಛಾವಹಾಸಾರ್ಥಂ ಅಸತ್ಕೃತೋಪಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಯಚ್ಛಾವಹಾಸಾರ್ಥಮಸತ್ಕೃತೋಪಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಯಚ್ಛಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಚ್ಛಾವಹಾಸಾರ್ಥಮಸತ್ಕೃತೋಪಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ ಕ್ಷಾಮಯೇ ತ್ವಾಮಹಮಪ್ರಮೇಯಂ.
ಪ್ರಮೇಯಂ. ಹೇ ಪರಮೇಶ್ವರನೇ, ನಿನ್ನ ಈ ಪ್ರಭಾವವನ್ನು ತಿಳಿಯದೆ ನೀನು ನನಗೆ ಮಿತ್ರನಾಗಿದ್ದೀಯೆ ಎಂದು ತಿಳಿದು ಪ್ರೇಮದಿಂದ ಅಥವಾ ಪ್ರಮಾದದಿಂದ ನಾನು ಹೇ ಕೃಷ್ಣ, ಹೇ ಯಾದವ, ಹೇ ಸಖನೇ, ಈ ಪ್ರಕಾರವಾಗಿ ತಿಳಿಯದೆ ಯೋಚಿಸದೆ ಹಠಾತ್ತನೆ ಹೇಳಿರುವ ಹಾಗೂ ಹೇ ಅಚ್ಯುತ, ನಾನು ವಿನೋದಕ್ಕಾಗಿ ವಿಹಾರ, ಶಯ್ಯೆ, ಆಸನ, ಭೋಜನಾದಿಗಳಲ್ಲಿ ಒಬ್ಬನಿದ್ದಾಗ ಅಥವಾ ಮಿತ್ರರ ಸಮ್ಮುಖದಲ್ಲಿ ನಿನ್ನನ್ನು ಅವಮಾನಿಸಿರುವೆನು. ಇವೆಲ್ಲ ಅಪರಾಧಗಳಿಗಾಗಿ ಅಚಿಂತ್ಯ ಪ್ರಭಾವಶಾಲಿಯಾದ ನಿನ್ನಲ್ಲಿ ನಾನು ಕ್ಷಮೆಯನ್ನು ಬೇಡುತ್ತಿರುವೆನು ಎಂಬುದು 41 ಹಾಗೂ 42ನೇ ಶ್ಲೋಕಗಳ ತಾತ್ಪರ್ಯ. ಪ್ರತಿದಿನ ಎಲ್ಲರೂ ಭಗವದ್ಗೀತೆಯನ್ನ ಅಭ್ಯಾಸ ಮಾಡಿ, ಕಂಠಪಾಠ ಮಾಡಿ, ಪ್ರತಿನಿತ್ಯ ಪಾರಾಯಣ ಮಾಡಿ, ಅದರ ಅರ್ಥವನ್ನು ತಿಳಿದು ತಮ್ಮ ಜೀವನದಲ್ಲಿ ಅದನ್ನು ಆದಷ್ಟು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ನೌ ಐ ವಿಲ್ ಟೆಲ್ ಇಂಗ್ಲಿಷ್ ಮೀನಿಂಗ್. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. O Lord of infinite prowess, my salutation to you from the front and from behind. O soul of all, my obeisance to you from all sides indeed. You who possess infinite might pervade all, therefore you are all. This is the meaning of 40th shloka. Now 41st shloka. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. Now 42nd shloka. After this I will tell the meaning of 41st and 42 both together. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. The way in which I have importunately called you, either through intimacy or
thoughtlessly, O Krishna, O Yadava, O comrade, and so on, unaware of the greatness of yours and thinking you only to be a friend, and the way in which, O Achyuta, the infallible, you have been slighted by me in jest while at play, reposing, sitting, or at meals, either alone or even in the presence of others, for all that, O immeasurable Lord, I crave forgiveness from you. This is the meaning of 41st and 22nd. Now I will complete this class today. All of you go through this video and learn Bhagavad Gita and memorize and implement to your life also. ಧನ್ಯವಾದಾः सर्वे जनाः सुखिनो भवन्तु समस्त सन्मङ्गलानि भवन्तु